ಪ್ಲಂಬಿಂಗ್ಗೆ ಅಗತ್ಯವಾದ ಸುರಕ್ಷತಾ ಸಾಧನಗಳು. ಸೇಫ್ಟಿ ಎಕ್ವಿಪ್ಮೆಂಟ್ಸ್ ಫಾರ್ ಪ್ಲಂಬಿಂಗ್. ಪ್ಲಂಬಿಂಗ್ ಕೆಲಸದ ಸಮಯದಲ್ಲಿ ಅಪಘಾತಗಳ ಸಾಧ್ಯತೆ ಇರುವುದರಿಂದ ನಿಮ್ಮ ಸ್ವಂತ ಸುರಕ್ಷತೆಗಾಗಿ ಕೆಲವು ಸಾಧನಗಳನ್ನು ಹೊಂದಿರುವುದು ಅತ್ಯಗತ್ಯ. ಇವುಗಳನ್ನು ಸುರಕ್ಷತಾ ಸಾಧನಗಳು ಎಂದು ಕರೆಯಲಾಗುತ್ತದೆ. ಬನ್ನಿ, ನಾವು ಸುರಕ್ಷತಾ ಸಾಧನಗಳಲ್ಲಿ ಯಾವುದನ್ನು ಬಳಸಬೇಕು ಎಂಬುದನ್ನು ನೋಡೋಣ. ಹೆಲ್ಮೆಟ್ಗಳು. ಕನ್ಸ್ಟ್ರಕ್ಷನ್ ಸೈಟಲ್ಲಿ ಕೆಲಸ ಮಾಡುವಾಗ ತಲೆಯ ಸುರಕ್ಷತೆಗಾಗಿ ಹೆಲ್ಮೆಟ್ ಧರಿಸುವುದು ಕಡ್ಡಾಯವಾಗಿದೆ. ಕಾರ್ಮಿಕರಿಗೆ ಹಳದಿ ಹೆಲ್ಮೆಟ್ಗಳನ್ನು ಮತ್ತು ನಿರ್ವಾಹಕರು, ಫೋರ್ಮನ್ಗಳು ಮತ್ತು ಇಂಜಿನಿಯರ್ಗಳಿಗಾಗಿ ಬಿಳಿ ಬಣ್ಣದ ಹೆಲ್ಮೆಟ್ಗಳನ್ನು ಶಿಫಾರಸು ಮಾಡಲಾಗಿದೆ. ಮೆಷಿನರಿ ಗಾಗಲ್. ಮೆಷಿನ್ನಿಂದ ಗೋಡೆಗಳನ್ನು ಕತ್ತರಿಸುವಾಗ ಕಣ್ಣುಗಳ ಸುರಕ್ಷತೆಗಾಗಿ ಮೆಷಿನರಿ ಗಾಗಲ್ಗಳನ್ನು ಧರಿಸುವುದು ಅವಶ್ಯಕವಾಗಿದೆ. ನೋಸ್ ಮಾಸ್ಕ್. ಗೋಡೆಯ ಮೇಲೆ ಸುತ್ತಿಗೆ ಅಥವಾ ಉಳಿ ಬಳಸಿ ಕೆಲಸ ಮಾಡುವಾಗ ಮತ್ತು ಗೋಡೆ ಕತ್ತರಿಸುವಾಗ ಬಹಳಷ್ಟು ಧೂಳು ಉತ್ಪತ್ತಿಯಾಗುತ್ತದೆ. ಈ ಧೂಳು ಮೂಗಿಗೆ ಪ್ರವೇಶಿಸದಂತೆ ತಡೆಯಲು ನೋಸ್ ಮಾಸ್ಕ್ ಧರಿಸಬೇಕು. ಇಯರ್ ಪ್ಲಗ್. ಡ್ರಿಲ್ ಮಿಷನ್ನಿಂದ ಕೆಲಸ ಮಾಡುವಾಗ ಅಥವಾ ಗೋಡೆ ಕತ್ತರಿಸುವಾಗ ಹೆಚ್ಚಿನ ಶಬ್ದ ಇರುತ್ತದೆ. ಈ ಶಬ್ದದಿಂದ ಕಿವಿಗಳ ರಕ್ಷಣೆಗಾಗಿ ಇಯರ್ ಪ್ಲಗ್ಗಳನ್ನು ಬಳಸಬೇಕು. ರಿಫ್ಲೆಕ್ಟಿಂಗ್ ಜಾಕೆಟ್. ಜಾಕೆಟ್ ಮೇಲಿನ ರಿಫ್ಲೆಕ್ಟಿಂಗ್ ಪಟ್ಟಿಗಳು ಬೆಳಕಿನಲ್ಲಿ ಹೊಳೆಯುತ್ತವೆ. ಕತ್ತಲೆಯಲ್ಲಿ ಕೆಲಸ ಮಾಡುವಾಗ ಕುಶಲಕರ್ಮಿಗಳಿಗೆ ಈ ಜಾಕೆಟ್ ತುಂಬ ಸಹಾಯಕವಾಗಿದೆ. ಸುರಕ್ಷತಾ ಏಪ್ರನ್. ಸುರಕ್ಷತಾ ಏಪ್ರನ್ ಕಾರ್ಮಿಕರ ಸಂಪೂರ್ಣ ಸುರಕ್ಷತೆಗಾಗಿ ಬಳಸಲಾಗುತ್ತದೆ. ಸುರಕ್ಷತಾ ಕೈಗವಸುಗಳು. ಕೆಲಸ ಮಾಡುವಾಗ ಯಾವಾಗಲೂ ಕೈಗವಸುಗಳನ್ನು ಧರಿಸುವುದು ಮುಖ್ಯ. ಇದು ಉಪಕರಣಗಳು ಅಥವಾ ಇತರ ಸಾಧನಗಳಿಂದ ಕೈಗಳಿಗೆ ಗಾಯವಾಗುವ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಸುರಕ್ಷತಾ ಬೂಟುಗಳು. ಯಾವುದೇ ರೀತಿಯ ಗಾಯ ಅಥವಾ ಚೂಪಾದ ವಸ್ತುವಿನಿಂದ ಪಾದಗಳನ್ನು ರಕ್ಷಿಸಲು ಸುರಕ್ಷತಾ ಬೂಟುಗಳನ್ನು ಬಳಸಲಾಗುತ್ತದೆ. ಸೇಫ್ಟಿ ಬೆಲ್ಟ್. 10 ಅಡಿಗಳಿಗಿಂತ ಹೆಚ್ಚಿನ ಎತ್ತರದಲ್ಲಿ ಕೆಲಸ ಮಾಡುವಾಗ ಸುರಕ್ಷತಾ ಬೆಲ್ಟ್ ಧರಿಸಲಾಗುತ್ತದೆ. ಪ್ಲಂಬಿಂಗ್ ಕೆಲಸ ಮಾಡುವಾಗ ಸುರಕ್ಷತಾ ಸಾಧನಗಳನ್ನು ಧರಿಸಿ ಮತ್ತು ನಿಮ್ಮ ಜೀವನದ ರಕ್ಷಣೆಯನ್ನು ಖಚಿತಪಡಿಸಿಕೊಳ್ಳಿ.